ಇಲ್ಲಿ ನಿಮ್ ಕುರುಗಳನ್ನ ತೋಳಗಳು ಎತ್ಕೊಂಡು ಹೋಗುತ್ತಂತಲ್ಲ ಎತ್ಕೊಂಡ್ ಹೋಗ್ತಿದ್ರಿ ತಮಗ್ ಬೇಜಾರಾಗಲ್ರಿ? ಅವ್ ನಮ್ಗೊಂದ್ ಅಂತಂಬಿದ್ದಂಗ್ರಿ ಅವ್ ತೋಳ ಬಂದ ಅವಾಗ ಒಂದೊಂದ್ ತಿರ್ಕೊಂಡು ಹೋಗ್ತಾರೆ. ತಿಂತಕೊಂಡ್ ಹೋಗ್ತಾರ. ಅವಾಗ ಮೊದ್ಲ ತಿಂತಿದ್ರಿ ಹಂಗ ಗುಡ್ದಾಗೆಲ್ಲ ಪೂರ ಬಿಟ್ಕೊಂಡ್ ಹಂಗ ಹೋಗಿದ್ರಂತ್ರಿ. ದೇವ್ರ ತ್ವಾಳನ್ ಮಾಡಿ ಕೈ ಬಿಟ್ಟನ್ರಿ. ಒಂದ್ ಕುರಿ ಹಿಡಿಲಿ ಚಿಂತೆ ಬರ್ಲಿ, ಕುರಿ ತಿಂದ್ರ ತಾನ ಎದ್ ಬರ್ತಾನ ಎಚ್ಚರಾಕನ ಅಂತ ಹೇಳಂದ ಅವಾಗ ತ್ವಾಳನ್ ಮಾಡಿ ಬಿಟ್ಟಿಂದ ತ್ವಾಳ ರೆಡಿ ಆಗೈತ್ರಿ. ತ್ವಾಳ ಬಂದ ತಿಂತಲ್ಲ ಕಳ್ರು ಬರ್ತಾರ ಅಂತ ಅವಾಗಿಂದ ಎಚ್ಚರಾಗಿ ಕುರಿ ಎಲ್ಲ ಚೊಲತ್ನ ನೋಡಾಕತ್ತಾರ ನಮ್ ಕುರುಗಳು. ತ್ವಾಳ ನಮಗ ಅಣ್ತಂಬ್ರ ಆಗೈತಿ. ನಾವ್ ಎಲ್ಲಿ ಕಿತ್ಕೊಂಡ್ ಹೋದ್ರ ನಮ್ ಪುಟಾಗ ಬೆನ್ನಕ್ ಬರ್ತಾನ್ರಿ ಅವ್. ಇಲ್ಲಿಂದ ಜಾಗ ಬಿಟ್ಟು ಬೇರೆ ಕಡೆ ಹೋದ್ರ ಅಲ್ಲಿಗೂ ಬರ್ತಾನ್ರಿ. ನಾತ ಹಿಡ್ಕೊಂಡ್ ರಾತ್ರಿ ನಾವ್ ಹಗಲಿ ಹೋದ್ರ ರಾತ್ರಿ ಬರ್ತಾನ್ರಿ ಅವ್. ಜೀವನದಲ್ಲಿ ಮನುಷ್ಯರಿಗೆ ಹೊಂದಾಣಿಕೆ ಸರಿ ಇರಲ್ಲ. ಇವ್ರು ಪ್ರಾಣಿಗಳ ಜೊತೆ ಎಷ್ಟು ಚೆನ್ನಾಗಿ ಹೊಂದ್ಕೊಂಡಿದ್ದಾರೆ ನೋಡಿ. ರಿಯಲಿ ಅಪ್ರಿಶಿಯೇಟ್ ದಟ್. ಒಳ್ಳೆ ರೊಟ್ಟಿ ಕೊಟ್ರೆ ಭಾರಿ ಚೆನ್ನಾಗಿತ್ತು. ಏನ್ ಆಡಿ ಅಡಿಗೆ ಬಾಳೆವ ಎಲ್ಲ ಬೀರ್ ದೇವ್ರ ಆಶೀರ್ವಾದ.